ಎಲ್ಲರಿಗೂ ಜೈ ಹಿಂದ್. ಇವತ್ತೊಂದು ಘಟನೆ ನೋಡಿದೆ ನಾನು. ಎಲ್ಲಿಪ್ಪ ಅಂತಂದ್ರೆ ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನಲ್ಲಿ. ಸರ್ ನೋಡಿ, ಈಗ ಏನಪ್ಪ ಅಂತಂತಂದ್ರೆ ಒಂದು ವಿಷಯ ಹೇಳ್ತೀನಿ. ಮಳೆಗಾಲ ಸ್ಟಾರ್ಟ್ ಆಯಿತು. ನಮ್ಮ ಕಡೆ ಏನಪ್ಪ ಅಂದರೆ ಒಣ ಬೇಸಾಯ ರೈತರಿಗೆ ಮಳೆ ಆದ್ರೇ ಅಲ್ಲಿ ಬೆಳೆ ಬೆಳೀತಾರೆ. ಮ್ಯಾಕ್ಸಿಮಮ್ ನಮ್ಮ ಕಡೆಗೆಲ್ಲ ಗೋವಿನ ಜೋಳ ಮತ್ತು ಸೋಯಾಬೀನ್ ಅಂತ ಹತ್ತಿ ಮೆಣಸಿನ್ಕಾಯಿ ಬೆಳೀತಾರೆ. ಇವತ್ತೊಂದು ಘಟನೆ ನೋಡಿದೆ ನಾನು. ನೋಡಿ ಸರ್, ರೈತ ನಾನು ಹೇಳ್ಬೇಕಂದ್ರೆ ದೇವರು. ನೀವೇನು ತಿಳ್ಕೊತಿರೋ ಗೊತ್ತಿಲ್ಲ, ಆದರೆ ನನಗೆ ರೈತ ದೇವರು. ಯಾಕಪ್ಪ ಅಂತಂದರೆ ಅವ್ನು ಬೆಳಿತಾನೆ, ಆಮೇಲೆ ರೈತ ಮೊದಲು, ಆಮೇಲೆ ಎಲ್ಲ ಅವ್ನು ಬೆಳೆ ಬೆಳಿತಾನೆ. ಅವ್ನು ಬೆಳೆ ಬೆಳೆದ್ರೇ ನಾವು ತಿನ್ನೋದು. ಇಲ್ಲ ಅಂತಂದರೆ ನಾವು ಏನು ತಿನ್ನೋಕ್ಕಾಗಲ್ಲ. ಕೆಲವು ಅಧಿಕಾರಿಗಳಾಗಲಿ, ಅಂದರೆ ಜಿಲ್ಲಾಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ, ಹಾಗೂ ಕೆಲವು ಕೃಷಿ ಇಲಾಖೆಯವರಾಗಲಿ, ಹಾಗೂ ಇನ್ನೂ ಹಲವಾರು ಅಧಿಕಾರಿಗಳಿರ್ತಾರೆ. ಕೃಷಿ ರೈತರು ಅಂತಂದರೆ ಇನ್ನೂ ಹಲವಾರು ಅಧಿಕಾರಿಗಳು ಇರ್ತಾರೆ ಕೆಲವೊಬ್ಬರು. ಇವರೆಲ್ಲ ಏನಪ್ಪ ಅಂತಂದರೆ ರೈತರಿಗೆ ಒಳ್ಳೆ ಬೀಜ ಗೊಬ್ಬರ ಕೊಡಿಸೋದು ನಮ್ಮ ಕರ್ತವ್ಯ. ಯಾಕಂತಂದರೆ ಇವತ್ತು ನಾವು ಏನೋ ಒಂದು ಇದರಲ್ಲಿದ್ದೇವೆ ಅಂದರೆ ಅದು ರೈತನ ನಿಂತ್ರನೇ ಇರೋದು. ಸರ್, ನಿಮ್ಮಲ್ಲಿ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗಲ್ಲ ನೋಡಿ. ನಿಮಗೆ ಒಂದು ಕೃಷಿ ಇಲಾಖೆ ಮುಂದೆ ಆಗಲಿ ಅಥವಾ ಬೀಜ ಗೊಬ್ಬರದ ಅಂಗಡಿಯವ್ರಿಗಾಗಲಿ, ನಿಮಗೇನಪ್ಪ ಅಂತಂದರೆ ರೈತರು ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ, ಒಮ್ಮಕ್ಕಲೇ ಅವ್ರು ಬರ್ತಾರೆ. ನೀವೆಲ್ಲ ಟೋಕನ್ ಸಿಸ್ಟಮ್ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದೊಂದು ಹೂ ಬಳ್ಳಿ ಈ ದಿನ ಬನ್ನಿ ಬಂದು ತೊಗೊಂಡೋಗಿ ಅಂತ ಹೇಳಿ. ಈಗ ಏನು ಮಾಡ್ತಾರೆ, ನಕಲಿ ಬೀಜ. ಮತ್ತು ಕೆಲವ್ರು ಏನು ಮಾಡ್ತಾರೆ, ರೈತರು ಒಗ್ಗಟ್ಟಿಲ್ಲ ಆದರೆ ಇದ್ದಿದ್ದರೆ ಈ ಥರ ಘಟನೆ ನಡೆಯೋದು ತುಂಬ ಕಷ್ಟ. ರೈತರಲ್ಲಿ ಒಗ್ಗಟ್ಟಿಲ್ಲ. ಮೊದಲನೇದು ಹೇಳ್ಬೇಕಂದ್ರೆ ರೈತರಲ್ಲಿ ಒಗ್ಗಟ್ಟಿಲ್ಲ. ಈಗೇನು ಮಾಡ್ತಾರಪ್ಪ ಅಂದರೆ ಕೆಲವರು ದುಡ್ಡಿನ ಆಸೆಗೆ ಗೊಬ್ಬರ, ಯೂರಿಯಾ ಗೊಬ್ಬರ, DAP ಗೊಬ್ಬರನೆಲ್ಲ ಮತ್ತು ಬೀಜ ಅದನ್ನೆಲ್ಲ ತೊಗೊಂಡು ತಮ್ಮ ಮನೇಲಿ ಸ್ಟಾಕ್ ಇಟ್ಕೊತಾರೆ. ಆಮೇಲೆ ಅದನ್ನು 50-100 ಕೊಟ್ಟು ಈ ಥರ ಜಾಸ್ತಿ ದುಡ್ಡಿಗೆ ಮಾರ್ತಾರೆ. ಆ ಥರ ಆಸೆ ಮಾಡಿಬಿಡಿ. ಯಾಕಂದರೆ ರೈತರು ಒಗ್ಗಟ್ಟಾಗಿರಿ. ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಯೂರಿಯಾ ಗೊಬ್ಬರ 750 ರೂಪಾಯಿ, ಆ್ಯಕ್ಚುಲಿ 715, 750 ರೂಪಾಯಿ ಇದೆ. 300, 400, 500 ರೂಪಾಯಿ ಮಾಡಿದ್ದಾರೆ. ಸಿಕ್ಕಿಲ್ಲ ಗೊಬ್ಬರ. ಹಿಂದೇನು ಗೊಬ್ಬರದ ಸಮಸ್ಯೆ ಇದೆ. ಕೆಲವು ಆಡಳಿತ ಅಧಿಕಾರಿಗಳು, ಅಂದರೆ ಯಾರಿಗೆ ಇದು ಕೃಷಿ ಬಗ್ಗೆ ಸಂಬಂಧಪಡುತ್ತೆ ಅವ್ರು ಮೊದಲೇ ನಮ್ದು ಇಷ್ಟು ಎಕರೆ ಜಮೀನಿದೆ, ನಮಗಿಷ್ಟು, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಎಕರೆ ಜಮೀನಿದೆ, ಇಷ್ಟು ಎಕರೆ ಜಮೀನಿದೆ, ಹಾಗೂ ಮತ್ತೇನಪ್ಪ ಅಂತಂದರೆ ಇಷ್ಟು ಬೀಜ ನಮಗೆ ಬೇಕಾಗ್ಬೋದು ಅಂಥೇಳಿ. ಇಲ್ಲಾಂದರೆ ನಿಮಗೆ ಕಂಪ್ನಿ ಇರ್ತವೆ, ಕಂಪ್ನಿಗಳು ನಿಮ್ಮ ಜೊತೆ ಮಾತಾಡ್ತಾರೆ, ನಮ್ಮ ಕಂಪ್ನಿ ಬೀಜ ತೊಗೊಳ್ಳಿ, ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ ಅಂತ ಅಡ್ವರ್ಟೈಸ್. ನಾನು ಒಬ್ಬ ರೈತ ನೋಡಿದ್ದೀನಿ, ಇಲ್ಲ ಅನ್ನಲ್ಲ. ಅವ್ರ ಹತ್ರ ಹೇಳಿ ಮೊದಲೇ, ನಮ್ಗೆ ಈ ಥರ ಇಷ್ಟು ಬೀಜ ಬೇಕಾಗುತ್ತೆ ಅಂತ ಹೇಳಿ. ಸರ್ಕಾರದಲ್ಲೂ ನಮ್ಮ ಕರ್ತವ್ಯ. ನಾವೇನು ಪ್ರತಿ ತಿಂಗಳ ಸರ್ಕಾರಿ ಕೆಲಸದಲ್ಲಿದ್ದೀವಿ, ಪ್ರತಿ ತಿಂಗಳ ನಮ್ಗೆ ಅದಕ್ಕೆ ಸಂಬಳನೂ ತೊಗೊತಾ ಇದ್ದೀವಿ. ರೈತನ ಹೆಸರು ಹೇಳಿಕೊಂಡೇ ನಾವು ಬದುಕ್ತಾ ಇದ್ದೀವಿ. ನಾವು ರೈತನ ಮಕ್ಕಳೇ, ಇಲ್ಲಿ ಯಾರೂ ಇಲ್ಲ. ಎಲ್ಲೋ ಪ್ರತಿಯೊಬ್ಬ ಮನುಷ್ಯನೂ ರೈತನ ಮಕ್ಕಳೇ. ನಿಮ್ಮಲ್ಲಿ ಇಷ್ಟ ಹೇಳೋದು, ಇದರಲ್ಲೆಲ್ಲ ರಾಜಕೀಯ ಎಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನಿಮ್ಮಲ್ಲಿ ಏನಪ್ಪ ಅಂತ ಕೇಳ್ಕೊಳ್ಳೋದು ಅಂತಂದರೆ, ರೈತ ಇವ್ರಿಗೂ ಗೊಬ್ಬರ ಮತ್ತು ಬೀಜದ ಅಂಗಡಿಯವ್ರಿಗೂ ಹೇಳ್ತಿದ್ದೀನಿ, ರೈತನ ಮೇಲೆ, ಹಣದ ಮೇಲೆ ಜಾಸ್ತಿ ದುರಾಸೆ ಆಗಬೇಡಿ. ನೀವು ರೈತರ ಮಕ್ಕಳೇ. ಅವ್ನಿಗೆ ಒಳ್ಳೆ ಬೀಜ ಕೊಡಿ. ಯಾವುದೋ ಕಂಪ್ನಿ ಬರುತ್ತೆ, ನಿಮಗೆ MRP ಇಷ್ಟಿದೆ, ನಾವು ನಿಮಗೆ ಇಷ್ಟು ಕೊಡ್ತೀವಿ ಕಮಿಷನ್, ಅದು ಇದಂತ ಬರ್ತಾರೆ. ದಯವಿಟ್ಟು ಒಂದು ಒಳ್ಳೆ ಉತ್ತಮವಾದ ಬೀಜ, ಉತ್ತಮವಾದ ಗೊಬ್ಬರ ರೈತನಿಗೆ ಕೊಡಿಸಿ. ಯಾರು ಅವಶ್ಯಕತೆ ಇಲ್ಲದೆ ದುಡ್ಡಿನ ಆಸೆಗೋಸ್ಕರ ಗೊಬ್ಬರನ ಮನೇಲಿ ಸ್ಟಾಕ್ ಇಡೋಕೆ ಹೋಗಬೇಡಿ ದಯವಿಟ್ಟು. ಯಾಕಪ್ಪ ಅಂತಂದರೆ ನೀವೇ ರೈತರು ಒಗ್ಗಟ್ಟಿಲ್ಲ ಅಂತಂದರೆ ಸಮಸ್ಯೆ ಜಾಸ್ತಿ. ಒಗ್ಗಟ್ಟಲ್ಲಿ ಬಲ ಇದೆ. ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಒಂದು ಬಳ್ಳಲ್ಲಿ ನಾವು ಊಟ ಮಾಡೋಕ್ಕಾಗಲ್ಲ, ನೆಕ್ಬೋದು, ಇಲ್ಲ ಅನ್ನಲ್ಲ. ಈ 5 ಬಳ್ಳು ನಾವು ತುತ್ತು ಮಾಡಿ ತಿನ್ಬೋದು. ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ನಿಮಗೆ. ನೋಡಿ ಜನರೇ, ಮೋಸ ಅನ್ಯಾಯ ಮಾಡಿದ್ದೇನು ದುಡ್ಡು ಇರುತ್ತಲ್ಲ, ಜಾಸ್ತಿ ದಿನ ಇರೋಲ್ಲ. ನಾವು ಯಾರ್ದಾದ್ರು ತಲೆ ಹೊಡೆದು ತಿಂದ್ವಿ ಅಂತಂದರೆ, ಮೋಸ ಅನ್ಯಾಯ ಮಾಡಿ ತಿಂದ್ವಿ ಅಂತಂದರೆ, ನಾವು ನಾಳೆ ಹಿಂದೆ ಮುಂದೆ ರಕ್ತ ಕಕ್ಕೆ ಸಾಯೋದು. ಅದರಲ್ಲಿ ಏನಿಲ್ಲ. ಈಗಿನ ಪೂರ್ತಿಗೆ ನಾವು ಇರ್ಬೋದು, ಚೆನ್ನಾಗಿರ್ಬೋದು, ಇಲ್ಲ ಅನ್ನಂಗಿಲ್ಲ. ನೋಡಿರಿ, ಗೊಬ್ಬರ ರೇಟು ಅಂಗಡಿಯವ್ರಿಗೆ ಹೇಳ್ತಾ ಇದ್ದೀನಿ, ಕಷ್ಟ ಇದೆ. ಯಾಕಂದರೆ ಕೆಲಸಗಾರ ಸಿಗೋಲ್ಲ. ಹಮಾಲರು ಜಾಸ್ತಿ ದುಡ್ಡು ಕೇಳ್ತಾರಂತ ನೀವು ಹೇಳ್ತೀರ. 10-20 ರೂಪಾಯಿ ಜಾಸ್ತಿ ತೊಗೊರಿ, ಅದಕ್ಕಿಂತ ಜಾಸ್ತಿ ದುಡ್ಡು ಮಾರಕ್ಕೆ ಹೋಗ್ಬಿಡ್ರಿ. ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ಈ ದೇಶ ನಡೀತಾ ಇರೋದೇ, ದೇಶದಲ್ಲಿ ಎಲ್ಲರೂ ಇರೋದೇ ರೈತನಿಂದ. ನಾನು ಹಂಗತ್ರ ಅವನ್ನ ದೇವರು ಅಂತ ಹೇಳ್ತಾ ಇದ್ದೀನಿ. ಕಣ್ಣಿಗೆ ನಾನು ದೇವ್ರು ನೋಡಿಲ್ಲ, ಆದರೆ ರೈತನೇ ಈ ದೇಶದಲ್ಲಿ ದೇವರು. ಪ್ರತಿಯೊಬ್ಬರು ಪ್ರಜೆ ಹಕ್ಕಿದೆ. ಅವ್ನು ಬೆಳೆದ್ರೆ ನಾವು ಚೆನ್ನಾಗಿರ್ಬೋದು. ಅವನಿಂದನೇ ನಾವು ಒಂದು ತುತ್ತು ಬೆಳಗ್ಗೆನೇ ನಮ್ಮದು ಸ್ಟಾರ್ಟ್ ಆಗುತ್ತೆ. ಹಾಲಿಂದ ಹಿಡಿದು ತಿನ್ನೋದ್ರಿಂದ ಹಿಡಿದು ರೈತನೇ ನಾವು ನೋಡಬೇಕು. ಒಂದು ಕಪ್ ಚಾಯ್ ಕುಡಿಬೇಕಂದ್ರೂ ರೈತನ ನೆನೆಸ್ಬೇಕು. ನಮ್ಮ ಮಕ್ಕಳಿಗೆ ಬೇಕಂತಂದ್ರೂ ಹಾಲಿನ ಅವಶ್ಯಕತೆ ಇದ್ದರೂ ಅದು ರೈತನಿಂದ ಸಾಧ್ಯ. ನೋಡಿ, ರೈತನಿಗೆ ಮೋಸ ಮಾಡಬೇಡ್ರಿ. ಮತ್ತು ಯಾವುದೇ ರೀತಿ
ಇದೆಯಲ್ಲ ಈ ರಾಜಕೀಯಕ್ಕಾಗಿ ಬಳಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆಲ್ಲ ಬೀಜ ಗೊಬ್ಬರ ಕೊಡ್ತಾರೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ, ಅಲ್ಲಿ ಅವ್ರು ಬರ್ತಾರೆ ಬೆಳಗ್ಗೆದ್ದು ನಿಮ್ಮಿಂದ ಕಂಟ್ರೋಲ್ ಇಲ್ಲ ಅಂದರೆ ಅವ್ರಿಗೆ ಟೋಕನ್ ಸಿಸ್ಟಮ್ ಕೊಡಿ. ಯಾಕಂದರೆ ಮಳೆ ಆಗಿಬಿಡುತ್ತೆ, ಒಂದೇ ಟೈಮ್ಲಿ ಎಲ್ಲ ರೈತರು ಬೀಜ ಬಿತ್ತನೆ ಕಾರ್ಯಕ್ರಮ ಮಾಡ್ತಾರೆ, ಬೀಜ ಬಿತ್ತೋ ಕೆಲಸ ಮಾಡ್ತಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ದಯವಿಟ್ಟು ರೈತನಿಗೆ ಸಪೋರ್ಟ್ ಕೊಡಿ. ಇಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ. ರೈತರಿಗಾದರೂ ನಾನು ಇಷ್ಟ ಕೇಳ್ಕೊಳ್ಳೋದು, ನೋಡಿ ಅಲ್ಲಿ ಬೀಜ ಕೊಡೋ ಇಲಾಖೆಯಲ್ಲಿ ಕೆಲವು ಜನನೇ ಇರ್ತಾರೆ, ಜಾಸ್ತಿ ಜನ ಇರೋಲ್ಲ. ನೀವು ಅವ್ರಿಗೆ ಸಹಾಯ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ಅವ್ರ ಜೊತೆಗೆ ಹೊಂದ್ಕೊಂಡು ಸರಿಯಾದ ರೀತಿಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಬೀಜವನ್ನು ಪಡೆಯಿರಿ. ದೇವ್ರು ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಲಿ. ರೈತರೇ ದೇವರು, ಅನ್ನದಾತ. ನಿಮಗೆ ದೇವರು ಈ ವರ್ಷವೂ ಒಳ್ಳೆ ಬೆಳೆ ಕೊಡಲಿ ಅಂತೇಳಿ ಆ ದೇವ್ರಲ್ಲಿ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಯಕ ಕೈಲಾಸ.